ಸರ್ ಏನ್ ನಿಮ್ಮ ಹೆಸರು? ನಮಸ್ಕಾರ, ಅಲೆಕ್ಸ್ ಅಂತ. ಅಲೆಕ್ಸ್ ಅವರೇ, ಫುಲ್ ರೋಲೆಕ್ಸ್ ಆಗ್ಬಿಟ್ಟಿದೆ ಈಗ ಜೀವನ. ಹೌದು, ಯಾಕೆ ಹೇಳಿ? ಎಲ್ಲ ದಿನಕ್ಕೆ ಎಕ್ತಾನೆ ಇದೆ. ಗೊತ್ತಾ ರೇಟ್? ಏನ್ ಹೇಳ್ತೀರಾ ಸರ್? ರಾಜ್ಯ ಸರ್ಕಾರಕ್ಕೆ ಏನ್ ಹೇಳ್ತೀರಾ? ತಕ್ಷಣ ಇನ್ಕ್ರೀಸ್ ಮಾಡ್ತಾನೆ ಇದಾರೆ. ಮಿಡಲ್ ಕ್ಲಾಸ್ ಅವ್ರು ಏನ್ ಮಾಡ್ತಾರೆ ಹೇಳಿ? ತಕ್ಷಣ ಇನ್ಕ್ರೀಸ್ ಮಾಡ್ತಾನೆ ಇರ್ತೀರಾ, ನಾವು ಹಾಕೊಂಡು ಓಡ್ತಾನೆ ಇರ್ಬೇಕು. ಜೀವನ ಮಾಡ್ಲೇಬೇಕು, ಬೇರೆ ದಾರಿ ಇಲ್ಲ. ತಗೊಂಡ್ಬಿಟ್ಟಿದೀವಿ, ತಗೊಂಡೋಗಿ ಎಲ್ಲೂ ರೆಸ್ಟ್ ಮಾಡಂಗಿಲ್ಲ, ಕೆಲಸ ಮಾಡ್ಲೇಬೇಕು ಅಂತೀರಾ? ಏನ್ ಹೇಳ್ತೀರಾ ಸರ್? ಏನ್ ಐಡಿಯಾ ಕೊಡ್ತೀರಾ? ಪರ್ಯಾಯ ವ್ಯವಸ್ಥೆ ಏನ್ ಮಾಡ್ಬೋದು? ಐಡಿಯಾ ಅವರೇ ಮಾಡ್ಬೇಕು. ಗೌರ್ಮೆಂಟ್ ಅವರೇ ಕೂತು ಎಲ್ಲ ವ್ಯವಸ್ಥೆಗಳು ಮಾಡಿ ಪಬ್ಲಿಕ್ ಗೆ ಹೆಲ್ಪ್ ಆಗೋ ತರ ಮಾಡಿ ಅವರೇ ಮಾಡ್ಬೇಕು. ಪಬ್ಲಿಕ್ ಗೆ ಹೆಲ್ಪ್ ಆಗೋ ತರ ಅವರೇ ಮಾಡ್ಬೇಕು. ಓಕೆ ಓಕೆ ಓಕೆ, ಥ್ಯಾಂಕ್ ಯು. ಮೇಡಮ್, ಏನ್ ನಿಮ್ ಪ್ರಾಬ್ಲಮ್? ಸರ್ ಏನ್ ನಿಮ್ ಹೆಸರು? ಯಾಶಿಕಾ. ಯಾಶಿಕಾ ಅವ್ರೆ, ಇರ್ರಿ ಇರ್ರಿ ಇರ್ರಿ, ಅಡಕಡ್ರಿ ಯಾಶಿಕಾ ಅವ್ರೆ, ಏನ್ ನಿಮ್ ಪ್ರಾಬ್ಲಮ್? ಏನೂ ಇಲ್ಲ ಸರ್. ಏನು ಇಲ್ವಾ? ಆರಾಮಾಗಿದ್ದೀರಾ? ಖುಷಿಯಾಗಿದ್ದೀರಾ? ಎಷ್ಟು ಹಾಕ್ಸಿದ್ರಿ ಪೆಟ್ರೋಲ್? 200 ಹಾಕ್ಸಿ. 200 ಎಷ್ಟು ಲೀಟರ್ ಬಿತ್ತು ಅಂತ ಗೊತ್ತಾ? 200ಗೆ ನೋಡ್ಬೇಕಾ ಸ್ಕ್ರೀನಲ್ಲಿ? ಗೊತ್ತಿಲ್ಲ. ಅದಕ್ಕೆ ನಿಮಗೆ ಗೊತ್ತಾಗಲ್ಲ ಅಂತಾನೆ ಅವರು ಪೈಸೆ ಏರಿಸ್ಬಿಡ್ತಾರೆ. ಯಾಕೆ ಹೇಳಿ? ನಿಮಗೆ ಗೊತ್ತಿಲ್ವಲ್ಲ, ಅದಕ್ಕೆ. ಇವಾಗ ಟೋಟಲಿ ತಿಂಗಳಲ್ಲಿ ಎಷ್ಟು ರೂಪಾಯಿ ಜಾಸ್ತಿ ಆಯ್ತು ಗೊತ್ತಾ? ಹತ್ತತ್ರ 6 ರೂಪಾಯಿ ಮೇಲೆ ಜಾಸ್ತಿ ಆಯ್ತು. ಏನ್ ಹೇಳ್ತೀರಾ? ಗೊತ್ತಿಲ್ಲ ಸರ್. ಗೌರ್ಮೆಂಟ್ ಸರ್ಕಾರ ಏನ್ ಮಾಡ್ತಾವ್ರೆ ಅದನ್ನ ಪಾಲಿಸಬೇಕಾಗುತ್ತೆ. ಅದಕ್ಕೆ ಅವ್ರು ಮಾಡ್ತಾರೆ. ನೀವು ಪಾಲಿಸ್ಬೇಕು, ಅದಕ್ಕೆ ಅವ್ರು ಮಾಡ್ತಾರೆ. ಇವ್ರು ಯಾರು? ಇವರು ನಾಚ್ಕೊಂಡ್ ಕುಂತವ್ರೆ. ನಮ್ದೇನ್ ಗಾಡಿ ಪಾಡಿ ಏನಿಲ್ಲ ಬಿಡಿ ಸರ್. ಇದು ಯಾವ್ದೋ ಇದೈತೆ ತಿನ್ಕೊಂಡು ಹೋಗ್ಬಿಡ್ತೀವಿ ಅಂತ. ಹೋಗಿ ಹೋಗಿ ಹೋಗಿ